ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿ ಟಿವಿ. ಫ್ರೆಂಡ್ಸ್, ಇವತ್ತು ಬೀಡ್ಸ್ ಯೂಸ್ ಮಾಡಿ ಒಂದು ಕ್ರೋಚೆಟ್ ಕುಚ್ ಡಿಸೈನ್ ಆಗ್ತಾ ಇದ್ದೀನಿ. ಈ ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. 6 ದಾರ ತಗೊಂಡಿದ್ದೀನಿ, 10 ನಂಬರ್ ನೀಡಲ್ ತಗೊಂಡಿದ್ದೀನಿ. ಸಿಲ್ಕ್ ಥ್ರೆಡ್ನ ಈ ಲೇಸ್ಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ನೀವು ಸ್ಯಾರಿ ಮಾಡೋದ್ರಾದ್ರೆ ಪಲ್ಲು ಸೀದಾ ಸೈಡ್ ಇರೋ ಥರ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಒಂದು ಲಾಕ್ ಹಾಕ್ಮೇಲೆ 4 ಚೈನ್ ಅಥವಾ 3 ಚೈನ್ ಹಾಕೋಬೇಕು. ನಾನು ಇಲ್ಲಿ 3 ಚೈನ್ ಯೂಸ್ ಮಾಡ್ತಾ ಇದ್ದೀನಿ. 3 ಚೈನ್ ಮತ್ತು ಒಂದು ಲಾಕ್. ಮತ್ತೊಮ್ಮೆ 3 ಚೈನ್ ಹಾಕೋತಾ ಇದ್ದೀನಿ. ಮತ್ತು ಅದು ಯಾವ ಗ್ಯಾಪಲ್ಲಿ ಬರುತ್ತೆ ಆ ಗ್ಯಾಪಿಗೆ ಸರಿಯಾಗಿ ಲಾಕ್ ಮಾಡಬೇಕು. ಸ್ವಲ್ಪ ಲೂಸಾಗಾಗಲಿ ಅಥವಾ ಟೈಟಾಗಾಗಲಿ ಲಾಕ್ ಮಾಡ್ಕೋಬೇಡಿ, ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಮತ್ತು ನಾನು 3 ಚೈನ್ ಹಾಕ್ಕೊಂಡು ಮತ್ತೆ ಲಾಕ್ ಮಾಡ್ಕೋತೀನಿ. ಈ 3 ಚೈನ್ ಗ್ಯಾಪ್ ಬಂದು 3 ಸಲ ಬರುತ್ತೆ. ಥ್ರೆಡ್ನ ಸ್ವಲ್ಪ ಮುಂದಕ್ಕೆ ಇಳ್ಕೊಂಡು ನಾನು ಒಂದು ಸ್ವಲ್ಪ ದೊಡ್ಡ ಸೈಜು ಬೀಡನ್ನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಬೀಡಿಗೊಂದು ಲಾಕ್ ಮಾಡ್ಕೋತೀನಿ. ಬೀಡಿಗೆ ಲಾಕ್ ಮಾಡಿಕೊಂಡು ಅದು ಯಾವ ಗ್ಯಾಪಿಗೆ ಬರುತ್ತೆ ಆ ಗ್ಯಾಪಿಗೆ ನಾನು ಮತ್ತೆ ಹೊತ್ತಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ 3 ಚೈನ್, ಒಂದು ಲಾಕ್, ಮತ್ತೆ 3 ಚೈನ್, ಒಂದು ಲಾಕ್. ಇದೇ ರೀತಿ ಫ್ರಂಟಲ್ಲಿ 5 ಟೈಮ್ ಗ್ಯಾಪ್ ಬರೋ ಥರ ನಾನು 3 ಚೈನ್ ಹಾಕೋತೀನಿ. 5 ಟೈಮ್ಸ್ ಆದಮೇಲೆ ಒಂದು ಬೀಡ್ ಸೇರಿಸ್ಕೊಂಡು ಲಾಕ್ ಮಾಡ್ಕೋತೀನಿ. ಈ ಬೀಡ್ಸ್ ಯಾವ ಗ್ಯಾಪಿಗೆ ಬರುತ್ತೆ ಆ ಗ್ಯಾಪಲ್ಲಿ ಮತ್ತೆ ಲಾಕ್ ಮಾಡ್ಕೋತೀನಿ. ಮತ್ತೆ 5 ಟೈಮ್ಸು 3 ಚೈನ್ ಗ್ಯಾಪ್ನ ಹಾಕೋಬೇಕು. ಇದೇ ರೀತಿ ಪೂರ್ತಿಯಾಗಿ ಕಂಟಿನ್ಯೂ ಮಾಡ್ಕೊಂಡು ಪಲ್ಲು ಎಷ್ಟಿದೆಯೋ ಅಷ್ಟು ಪೂರ್ತಿಯಾಗಿ ಹಾಕ್ಕೋಬೇಕು. ಫ್ರೆಂಡ್ಸ್, ಫಸ್ಟ್ ಲೈನ್ ನಾನು ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಒಟ್ಟು 3 ಸಲ ಹಾಕ್ಕೊಂಡಿದ್ದೀನಿ. ಸೆಂಟ್ರಲ್ಲಿ 5 ಸಲ ಹಾಕ್ಕೊಂಡಿದ್ದೀನಿ. ಈ ಕಡೆ ಲಾಸ್ಟಲ್ಲೂ ಸಹ 3 ಸಲ ಹಾಕ್ಕೊಂಡಿದ್ದೀನಿ. ಈಗ ಸೆಕೆಂಡ್ ಲೈನ್ಗೆ ಮತ್ತು ನಾನು ಸೇಮ್ ಕಲರ್ ಥ್ರೆಡ್ಡಲ್ಲೇ ಲಾಕ್ ಮಾಡ್ಕೊತಾ ಇದ್ದೀನಿ. ಪಿಂಕ್ ಕಲರ್ ಥ್ರೆಡ್ಡೇ ತೊಗೊಂಡಿದ್ದೀನಿ. ಸೆಕೆಂಡ್ ಲೈನ್ಗೂ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಈ 3 ಚೈನ್ ಗ್ಯಾಪ್ಗೆ ಮತ್ತೆ 3 ಚೈನ್ ಹಾಕ್ಕೊಂಡು ಮತ್ತೆ ಲಾಕ್ ಮಾಡ್ಕೋತೀನಿ. ಲಾಕ್ ಮೇಲೆ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ 3 ಚೈನ್, ಸೇಮ್ ಈ ಲಾಕ್ ಮೇಲೆ ಮತ್ತೆ ಲಾಕ್ ಮಾಡ್ಕೋತೀನಿ. ಒಟ್ಟು ಫಸ್ಟ್ ಲೈನ್ ರೌಂಡಲ್ಲಿ 3 ಟೈಮ್ ಲಾಕ್ ಮಾಡ್ಕೊಂಡಿದ್ದೆ, ಚೈನ್ ಹಾಕ್ಕೊಂಡಿದ್ದೆ. ಈಗ 2 ಟೈಮ್ ಹಾಕ್ಕೊಂಡಿದ್ದೀನಿ. ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಈ ಬೀಡ್ಸ್ ಹಿಂಭಾಗ ಇದೆಯಲ್ಲ ಥ್ರೆಡ್ಡು, ಅದರೊಳಗಡೆಯಿಂದ ನೀಡಲ್ ಸೇರಿಸಿ ಮತ್ತೆ ನೀಡಲ್ಗೆ ಥ್ರೆಡ್ ಸುತ್ಕೊಂಡು ಹೊರಗೆ ತರಬೇಕು. ಈಗ 3 ಲೂಪ್ ಇದೆ ಅಲ್ವಾ, ನೀಡಲ್ ಮೇಲೆ ಥ್ರೆಡ್ ತೊಗೊಂಡು 2 ಒಳಗಡೆಯಿಂದ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು 2 ಲೂಪ್ ಒಳಗಿಂದ ಹೊರಗೆ ತರಬೇಕು. ನೋಡಿ, ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಈ ಬೀಡ್ ಸುತ್ತ ಎಷ್ಟಾಗುತ್ತೆ ಅಷ್ಟು ಡಬಲ್ ಕ್ರೋಶೆಟ್ ಹಾಕೋಬೇಕು. ನೀಡಲ್ ಮೇಲೆ ಥ್ರೆಡ್ಡು 2 ಲೂಪಿಂದ ಹೊರಗಡೆ, ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಬೀಡ್ಸ್ ಹಿಂಭಾಗ ಹೋಗಿ ಥ್ರೆಡ್ ತೊಗೊಂಡು 2 ಲೂಪಿಂದ ಒಳಗಡೆ ದಾರ ತರಬೇಕು. ಮತ್ತು 2 ಲೂಪ್ ಒಳಗಿಂದ ದಾರ ತರಬೇಕು. ಇದೇ ರೀತಿ ಈ ಬೀಡ್ ಸುತ್ತ ಎಷ್ಟು ಬರುತ್ತೆ ಅಂತ ನೋಡಿ ಹಾಕೋಬೇಕು. ನೋಡಿ, ಹಾಕ್ಕೊಳ್ಳಿ. ಬೀಡ್ ಸುತ್ತ ಎಷ್ಟು ಬರುತ್ತೆ ಅಂತ ನೋಡಿ ಹಾಕೋಬೇಕು. ನನಗೆ ಈ ಬೀಡ್ ಸುತ್ತ 13 ಸಲ ಡಬಲ್ ಕ್ರೋಶಾ ಬಂದಿದೆ. ಈಗ ನೋಡಿ, ಈ ಲಾಕ್ ಮಾಡ್ಕೊಂಡಿದ್ದೀವಲ್ಲ, ಈ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಅಂದರೆ ಬೀಡ್ಸ್ ಪಕ್ಕದಲ್ಲಿ 3 ಚೈನ್ ಹಾಕಿ ನೆಕ್ಸ್ಟು ಲಾಕ್ ಮಾಡಿದ್ವಲ್ಲ ಅದ್ರ ಮೇಲೆ ಲಾಕ್ ಮಾಡ್ಕೋಬೇಕು. ಮತ್ತು 3 ಚೈನು ಮತ್ತು ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಮತ್ತು 3 ಚೈನು ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಮಧ್ಯದಲ್ಲಿ ಈಗ 3 ಟೈಮ್ಸು 3 ಚೈನು ಲಾಕ್ ಮಾಡ್ಕೋತೀನಿ. ಈಗ ಮತ್ತೆ ಈ ಬೀಡ್ಸ್ ಹಿಂಭಾಗದಲ್ಲಿರೋ ಥ್ರೆಡಲ್ಲಿ ವರ್ಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ಸೆಕೆಂಡ್ ಲೈನು ಕೂಡ ಕಂಪ್ಲೀಟ್ ಆಗಿದೆ. ಟೋಟಲ್ 13 ಡಬಲ್ ಕ್ರೋಶೆಟ್ ಹಾಕ್ಕೊಂಡಿದ್ದೀನಿ. ನಾನು ತೊಗೊಂಡಿರೋ ಬೀಡ್ಸ್ಗೆ 13 ಬಂತು. ಸ್ವಲ್ಪ ದೊಡ್ಡ ಬೀಡ್ಸ್ ಆದರೆ 15ವರೆಗೂ ಹಾಕೋಬೋದು. ನೆಕ್ಸ್ಟ್ ಲೈನ್ಗೆ ಗ್ರೀನ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. 6 ಎಳೆಯಲ್ಲಿ ಲಾಕ್ ಮಾಡ್ಕೋತೀನಿ. ಸಿಂಗಲ್ ಕ್ರೋಚೆಟ್ಟಿಂದ ಲಾಕ್ ಮಾಡ್ಕೋತೀನಿ. ಈಗ ಮತ್ತೆ 3 ಚೈನು
ಒಂದು ಲಾಕು. ಇಲ್ಲಿ ಫಸ್ಟು ಡಬಲ್ ಕ್ರೋಶದಲ್ಲಿ ಚೈನ್ ಇದೆ, ಚೈನ್ ಮಧ್ಯದಲ್ಲಿ ಒಂದು ಗ್ಯಾಪ್ ಇದೆ ನೋಡಿ, ಆ ಗ್ಯಾಪಿಗೆ ನಾನೊಂದು ಡಬಲ್ ಕ್ರೋಶ ಹಾಕೋತೀನಿ. ಸ್ಮಾಲ್ ಬೀಡ್ ತೊಗೊಂಡಿದ್ದೀನಿ. ಈ ಸ್ಮಾಲ್ ಬೀಡು ಇದ್ರೊಳಗೆ ಪೋಣಿಸ್ಕೊಂಡು ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಈ ಸೆಕೆಂಡ್ ಗ್ಯಾಪ್ ಇದೆಯಲ್ಲ, ಸೆಕೆಂಡ್ ಚೈನ್ ಇದೆಯಲ್ಲ, ಅದರೊಳಗಡೆಯಿಂದ ಥ್ರೆಡ್ ಹೊರಗಡೆ ತರ್ತೀನಿ ನೋಡಿ. 2 ಥ್ರೆಡ್ ಒಳಗಡೆ 2 ಲೂಪ್ ಒಳಗಿಂದ ಒಂದು ಸಲ ತರಬೇಕು, ಮತ್ತು ನೀಡಲ್ ನೋಡಿ 2 ಲೂಪ್ ಒಳಗಿಂದ ಹೊರಗೆ ತರಬೇಕು. ಇಂದ ಡಬಲ್ ಕ್ರೋಶ್ ಶೀಟ್ ಹಾಕೊಂಡಿದ್ದೀನಿ. ಮತ್ತೆ ಬೀಡ್ ಹಾಕೋತೀನಿ. ಮತ್ತು ನೀಡಲ್ ಮೇಲೆ ಒಂದು ಥ್ರೆಡ್ ತೊಗೊಂಡು ಅದರ ಪಕ್ಕದ ಚೈನಲ್ಲಿ ಅಂದರೆ ಕಂಬ ಇದೆಯಲ್ಲ, ಡಬಲ್ ಕ್ರೋಶ್ ಶೀಟ್ ಕಂಬ ಹಾಕಿದ್ರು ಅದರಲ್ಲಿ ಥ್ರೆಡ್ ತೊಗೋಬೇಕು. ಮತ್ತು ನೋಡಿ 2 ಲೂಪ್ ಒಳಗಿಂದ ಒಂದು ಸಲ, ಮತ್ತು 2 ಲೂಪಿಂದ ಒಂದು ಸಲ ಮತ್ತು ಬೀಡ್ ಹಾಕೋಬೇಕು. ಪ್ರತಿಯೊಂದು ಕಂಬಕ್ಕೂ ಒಂದೊಂದು ಡಬಲ್ ಕ್ರೋಶ್ ಹಾಕೋಬೇಕು. ನೋಡು, ಇದರೊಳಗಡೆ ಹೋಗಿ 2 ಲೂಪಿಂದ ಒಂದು ಸಲ ಮತ್ತು 2 ಲೂಪಿಂದ ಒಂದು ಸಲ, ಇದೇ ರೀತಿ ಪೂರ್ತಿ ಆರ್ಚ್ ಕಂಪ್ಲೀಟಾಗಿ ಹಾಕೋಬೇಕು. ನಾನು ಪೂರ್ತಿ ಹಾಕ್ಕೊಂಡು ನೋಡಿ ನನಗೆ ಆರ್ಚನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಒಟ್ಟು 12 ಬೀಡ್ ಬಂದಿದೆ. ಮತ್ತು ನೋಡಿ 3 ಚೈನ್ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ಗೆ ನಾನು ಲಾಕ್ ಮಾಡ್ಕೋತೀನಿ. 3 ಚೈನ್ ಲಾಕ್ ಮಾಡಿದ್ದೀವಲ್ಲ, ಆ ಲಾಕಿಗೆ ಮೇಲೆ ಇದನ್ನು ಲಾಕ್ ಮಾಡ್ಕೋತೀನಿ. ಈಗ ಮತ್ತೆ 3 ಚೈನ್ ಹಾಕೋಬೇಕು. 3 ಚೈನ್ ಹಾಕಿ ಈ ಲಾಕ್ ಹಾಕಿ ಇಲ್ಲಿಗೆ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಮತ್ತೆ ಇಲ್ಲಿಂದ ಮತ್ತೆ ಇದೇ ಆರ್ಚ್ನ, ಇದೇ ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ಫ್ರೆಂಡ್ಸ್, ಈಗ ಇದನ್ನ ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕುಚ್ಚು ಹಾಕಿದ್ರೆ ಹೇಗೆ ಕಾಣುತ್ತೆ ಅಂತ ನೋಡೋಣ. ಫ್ರೆಂಡ್ಸ್, ನಾನು ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕುಚ್ಚು ಕೂಡ ಕಟ್ಕೊಂಡಿದ್ದೀನಿ. ಕುಚ್ಚು ಬಂದು 150 ಎಳೆ ಕುಚ್ಚನ್ನ ಕಟ್ಟಿದ್ದೀನಿ. ಅಂದರೆ ಅದು ಡಬಲ್ ಮಾಡಿದಾಗ 300 ಎಳೆ ಆಗುತ್ತೆ. 300 ಎಳೆ ಕುಚ್ಚನ್ನ ನಾನು ಕಟ್ಟಿದ್ದೀನಿ. ಫ್ರೆಂಡ್ಸ್, ಈ ಸಿಂಪಲ್ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.